ನಮಸ್ತೆ ಸ್ನೇಹಿತರೆ, ನನ್ನ ಚಾನೆಲಿಗೆ ನಿಮಗೆ ಸ್ವಾಗತ. ಇವನ್ ನೋಡಿ ನಮ್ಮ ಕಾಳು ಹೇಗೆ ಬಿಸಿಲುಂಟಲ್ಲ, ಒಳ್ಳೆ ಆಟ ಆಡ್ತಾ ಇದ್ದಾನೆ. ಇವತ್ತು ಸ್ವಲ್ಪ ತೋಟ ಎಲ್ಲ ಸ್ವಲ್ಪ ನೋಡಿ ಇಟ್ಕೊಂಡು ಬರುವ ಅಂತ ಎನಿಸಿದೆ ನಾನು. ತರಕಾರಿದು ನಮ್ಮದು ಅವಳು ನೋಡಿ, ಅವನಿಗೆ ಆಚೆಯಿಂದ ಒಂದು ಬೆಕ್ಕು ಕಾಣ್ತಾ ಉಂಟು. ಅದಕ್ಕೆ ಅವನು ನೋಡ್ತಾ ಇದ್ದಾನೆ, ಅದು ಬರ್ತದ ಎಂತ ಮಾಡ್ತದೆ, ಜಗಳ ಮಾಡುವನ ಎಂತ ಅಂತ ನೋಡ್ತಾ ಇದ್ದಾನೆ ನೋಡಿ. ಅವನಿಗೆ ತುಂಬ ಹೆದರಿಕೆ ಉಂಟು, ಆದರೂ ಸಹ ನೋಡ್ತಾ ಇದ್ದಾನೆ. ರೋಡ್ ಸೈಡೆಲ್ಲ ಆಚೆಯಿಂದ ಬರ್ತಾ ಉಂಟು. ಬನ್ನಿ ನಮ್ಮ ತೋಟಕ್ಕೆ ಹೋಗುವ. 2-3 ದಿವಸ ಆಯಿತು ನಾನು ಹೋಗದೆ. ನೋಡಿ ಇಲ್ಲಿ ಇಲ್ಲಿ ಒಳಗೆ ಬರ್ತಾ ಇದ್ದೇನೆ ನಾನು. ಒಳ್ಳೆ ಗ್ರೀನರಿ ಆಗಿದೆ. ಫಸ್ಟಿಗೆ ನಾವು ಇಲ್ಲಿ ತುಂಬ ಸೊಳ್ಳೆ ಉಂಟು, ಅದಕ್ಕೆ ನಾವು ಫಸ್ಟಿಗೆ ಹೋಗಿ ಹಾಕೋದು ನಾನು ಇಲ್ಲಿ ಒಂದು ಮಡಿಕೆಯಲ್ಲಿ. ಮತ್ತೆ ತೋಟವನ್ನು ನೋಡೋದು, ಅಲ್ಲೆಲ್ಲ ಫುಲ್ಲು ಸೊಳ್ಳೆ ಉಂಟು. ಇವತ್ತೀಗ ಬಿಸಿಲು ಸಹ ಉಂಟಲ್ಲ, ಹಾಗೆ ಎಷ್ಟು ಮೊನ್ನೆ ಅಷ್ಟೇ ತುಂಬ ಕಳೆ ಗಿಡವನ್ನೆಲ್ಲ ಕೀಳಿದ್ದೇನೆ, ಆದರೂ ಸಹ ತುಂಬ ಬಂದಿದೆ. ಪುನಃ ಇನ್ನೊಂದು ಸಾರಿ ರಜೆ ಇರುವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಅಲಸಂಡೆ ಗಿಡ ಮಾಡಿದ್ದು, ಅದರಲ್ಲಿ ಒಂದು ಅಲಸಂಡೆದು ಎಲ್ಲ ಹೋಗಿದೆ ನೋಡಿ. ಎಂತ ತಿಂದಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನನಗೆ ಇವತ್ತು ಅದನ್ನೀಗ ಮುಚ್ಚಬೇಕಷ್ಟೇ, ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನೀಗ ಫಸ್ಟಿಗೆ ಕೋಲನ್ನು ಊರಿ, ಅದಕ್ಕೆ ಉಳಿದ 3ಕ್ಕೆ ಸಹ ಕೋಲನ್ನು ಊರಿದೆ ನೋಡಿ. ಅದು ಹಾಗೆ ಊರಿ ಕಟ್ಟಿದೆ ನಾನು. ಮತ್ತೆ ಅದನ್ನು 3 ಸಹ ಮತ್ತೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅದನ್ನು ಕವರ್ ಮಾಡಿಟ್ಟಿದ್ದೇನೆ. ಇಲ್ಲದಿದ್ದರೆ ಈಗ ಇವತ್ತು ಎಂತ ಆಗೋದೋ ಗೊತ್ತಿಲ್ಲ. ಇರುವುದೇ 4 ಗಿಡ, ಅದರಲ್ಲಿ ಒಂದು ಗಿಡ ಅದು ಹೋಗಿದೆ ಎಲ್ಲ. ಎಂತ ಮಾಡೋದು ಅಂತ ಗೊತ್ತಿಲ್ಲ. ಇದು ಗಿಡ ಚೆಂದ ಇತ್ತು, ಅದು ಸಹ ಚೆಂದ ಇತ್ತು, ಚೆಂದ ಬೆಳೀತಾ ಬರ್ತಾ ಇತ್ತು. ಅದನ್ನೆಲ್ಲ ತಿಂದಿದೆ ಎಲೆ. ಎಂತ ಎಲೆ ತಿಂದಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಈ ಥರ ಈಗ ಪ್ಲಾಸ್ಟಿಕ್ ಕವರ್ ಹಾಕಲಿಕ್ಕೆ ಅಂತ ಬಂದದ್ದು ನಾನೀಗ. 3ಕ್ಕೂ ಸಹ ಕವರ್ ಹಾಕಿದ್ದೇನೆ. ಇದು ನೋಡಿ ಸುವರ್ಣ ಗೆಡ್ಡೆದು ಗೆಡ್ಡೆದು ಗಿಡ ಅದು. ಮತ್ತು ಮೊನ್ನೆ ಅದು ಮೆಣಸಿನ ಗಿಡ ಸತ್ತಿ ಹೋಗಿದೆ. ಅದೊಂದು ಕುಂಬಳಕಾಯಿ ಸಹ ಆಗಿದೆ ನೋಡಿ, ಸಣ್ಣದು. ಇಲ್ಲಿ ನೋಡಿ, ಮತ್ತು ಇಲ್ಲಿ ಒಂದು ಸಣ್ಣ ಸೋರೆಕಾಯಿ ಸಹ ಆಗಿದೆ. ಸಣ್ಣ ನೋಡುವಾಗ ಚೆಂದ ಇರ್ತದೆ, ಮತ್ತು ಸ್ವಲ್ಪ ದೊಡ್ಡಾಗುವಾಗ ಕೆಲವೊಮ್ಮೆ ಹಾಳಾಗಿ ಹೋಗ್ತದೆ ಅದು. ಇಲ್ಲಿ ನೋಡಿ ಇದು ಸಹ ಹೀರೆಕಾಯಿ ಸಹ ಆಗಿದೆ. ಮತ್ತು ಕೆಲವು ಕಡೆ ತೊಂಡೆಕಾಯಿ ಉಂಟು. ಮೊನ್ನೆ ಅದು ತೊಂಡೆಕಾಯಿ ತೆಗೆದು ಕೆಲವು ಕಡೆ ಬಿಟ್ಟಿದ್ದೇನೆ, ಗೊತ್ತಾಗೋದಿಲ್ಲ ಅದು, ಕೆಲವೊಮ್ಮೆ ಕಾಣೋದೇ ಇಲ್ಲ ಅದು. ನೋಡಿ ಇಲ್ಲಿ ಸಹ ಒಂದು ಹೀರೆಕಾಯಿ ಆಗಿದೆ. ಹಾಗೆ ಇದನ್ನೀಗ ಕಟ್ ಮಾಡುವಂತ ಬಂದದ್ದು ನಾನು. ಇದು ಹೀರೆಕಾಯಿ ಕೆಳಗಿಂದ ಸ್ವಲ್ಪ ಕೊಳೆತು ಬಂದಾಗೆ ಉಂಟು, ಅದಕ್ಕೆ ನಾನು ತೆಗಿಲಿಕ್ಕೆ ಅಂತ ಬಂದದ್ದು. ಇದು ತೆಗೆದು ಬಿಸಾಡುವ ಅಂತೇಳಿ. ಮತ್ತು ಅದರಲ್ಲಿ ನನಗೆ ಈ 4-5 ಸಿಕ್ಕಿದೆ ಮುಂಚೆ. ಇದೊಂದು ಹೋಯಿತು ನೋಡಿ. ಎಲ್ಲವೂ ಬದುಕುವುದಿಲ್ಲ, ಆದರೂ ಸಹ ಇದು ನಾವೊಂದು ಕಿಚನ್ ಗಾರ್ಡನ್ ಅಂತ ಮಾಡಿದರೆ ಅದು ನಮಗೆ ತುಂಬ ಖುಷಿ ಆಗ್ತದೆ. ಸಂಜೆ ಸ್ವಲ್ಪ ಆಚೆ ಈಚೆ ಸುತ್ತಾಡಲಿಕ್ಕೆ, ವಾಕಿಂಗ್ ಆದಾಗೂ ಸಹ ಆಗ್ತದೆ. ಕೆಲವು ಬೆಂಡೆ ಗಿಡಗಳನ್ನು ಸಹ ಹಾಕಿದ್ದೇನೆ ಇದರಲ್ಲಿ. ಇದು ನೋಡಿ ಹಾಗಲಕಾಯಿ ಗಿಡ ಎಲ್ಲ ಚೆಂದ ಬರ್ತದೆ. ಒಂದು ಸಹ ಹಾಗಲಕಾಯಿ ಆಗಲಿಲ್ಲ. ಅದರಲ್ಲಿ ಕೆಲವು ಕಾಡಿನ ಹಾಗಲಕಾಯಿ ಸಹ ಉಂಟು, ಅದು ಕೆಲವು ಸಣ್ಣ ಸಣ್ಣದು ಬಂದಿದೆ. ಥ್ಯಾಂಕ್ ಯು ವೀಕ್ಷಕರೇ.